ನಮಸ್ಕಾರ, ನಾನು ಮಂಜುನಾಥ್ ಕಮತ್. ನಾನೀಗ ಕಾರ್ಕಳದ ಪೆರ್ವಾಜೆ ಕಲ್ಲೊಟ್ಟೆಯಲ್ಲಿರುವಂತಹ ಒಂದು ಪ್ರಾಕೃತಿಕ ಬನದೊಳಗಿದ್ದೇನೆ. ಸೊ ಇಲ್ಲಿಯ ನಿಮ್ಮ ನಾಗನನ್ನು ನೋಡಿದಾಗಲೇ ಪುಳಕಿತ ಆಗುತ್ತೆ. ಯಾಕಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಸಿಮೆಂಟಿನ ಅಥವಾ ಕಾಂಕ್ರೀಟ್ನ ಗುಡಿ ಇಲ್ಲ. ನೇರವಾಗಿ ದೇವರು ಮಣ್ಣಲ್ಲೇ ಇದ್ದಾರೆ. ಸೊ ಹಿಂದ್ಗಡೆ ಹುತ್ತ ಇದೆ. ಸೊ ಅತ್ಯಂತ ಪ್ರಾಕೃತಿಕವಾಗಿ ಒಂದಷ್ಟು ಮರಗಳಿಂದಲೇ ಒಂದು ಕೋಟೆಯ ರೂಪದಲ್ಲಿ ಈ ನಾಗಬನ ಸುರಕ್ಷಿತವಾಗಿದೆ. ನಾವೆಲ್ಲರೂ ಕೂಡ ನಾಗಬನವನ್ನು ಹೀಗೆ ಇಟ್ಟುಕೋಬೇಕು. ಒಂದಂತಾದ್ರೆ ನಾಗರ ಪಂಚಮಿಯನ್ನು ಹೇಗೆ ಆಚರಿಸಬೇಕು, ವೈದಿಕ ವಿಧಿವಿಧಾನಗಳ ಬಗ್ಗೆ ಯಾವುದೇ ಮಾತುಗಳಿಲ್ಲ. ಸೊ ಅದು ಪರಂಪರಾನುಗತವಾಗಿ ನಡೀತಾ ಇರುತ್ತೆ. ಆದರೆ ನಾವೆಲ್ಲರೂ ಅದರ ಜೊತೆಗೆ ಒಂದು ತಪ್ಪನ್ನ ಮಾಡ್ತೇವೆ. ಆ ದಿನ ಅಭಿಷೇಕಕ್ಕೆ ತಂಬಿಲ್ಲಕ್ಕೆ ಹಾಲನ್ನ ತರ್ತೇವೆ, ಜೇನನ್ನ ತರ್ತೇವೆ, ಬತ್ತಿಯನ್ನ ತರ್ತೇವೆ, ಕರ್ಪೂರವನ್ನ ತರ್ತೇವೆ, ಅರಸಿನವನ್ನ ತರ್ತೇವೆ. ಯಾವುದರಲ್ಲಿ ತರ್ತೇವೆ? ಎಲ್ಲ ಪ್ಲಾಸ್ಟಿಕ್ ಚೀಲದಲ್ಲಿ ತರ್ತೇವೆ. ಸೊ ಈ ಬದಲಾವಣೆಗಳನ್ನು ನಾವೆಲ್ಲರೂ ಮಾಡಬೇಕು. ಜೊತೆಗೆ ಹೂವನ್ನು ಭಕ್ತಿಯಿಂದ ಅರ್ಪಿಸ್ತೇವೆ. ಆದರೆ ನಾವು ತರುವ ಹೂವು ವಿಷ ಸಿಂಪಡಣೆಯ ಹೂವು ಆಗಿರುತ್ತೆ ಎನ್ನುವಂಥದ್ದನ್ನು ನಾವು ಮರಿತೇವೆ. ಬನ್ನಿ, ಈ ಕುರಿತ ಒಂದು ವಿಶೇಷ ಕಾಳಜಿಯನ್ನ ಸ್ವಚ್ಛ ಕಾರ್ಕಳ ಬ್ರಿಗೇಡಿನ ಒಂದು ತಂಡ ಕಳೆದ 7 ವರ್ಷದಿಂದ ಪರಿಸರ ಪೂರಕ ಚಟುವಟಿಕೆಗಳನ್ನ ಮಾಡ್ತಾ, ಅದರಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಬಿಸ್ನೆಸ್ ಮನ್ಸ್ ಇದ್ದಾರೆ, ಲಾಯರ್ಸ್ಗಳಿದ್ದಾರೆ, ವೈದ್ಯರಿದ್ದಾರೆ, ಶಿಕ್ಷಕರಿದ್ದಾರೆ. ಈ ನಮ್ಮ ಕಾರ್ಕಳದ ಯಾವ ಯಾವ ಕ್ಷೇತ್ರಗಳಲ್ಲಿದ್ದಾರೋ ಪ್ರತಿಯೊಬ್ಬರು ಜಾಯಿನ್ ಆಗ್ತಾರೆ. ಬೆಳಿಗ್ಗೆ ಎದ್ದು ಕಸವನ್ನ ಹೆಕ್ತಾರೆ ಅಥವಾ ಕೃಷಿಯನ್ನ ಮಾಡ್ತಾರೆ, ಕಾಡನ್ನು ಬೆಳೆಸುವಂತಹ ಸಂಕಲ್ಪವನ್ನ ತೊಡ್ತಾರೆ. ಅವರ ಈ ಒಂದು ಕಾಳಜಿಯನ್ನ ಕೇಳೋಣ. ಹಿಂದಿನ ಕಾಲದಲ್ಲಿ ಏನು ಪ್ರಕೃತಿಯಿಂದ ನಾವು ಪಡಿತೇವೋ ಅದನ್ನು ಪ್ರಕೃತಿಗೆ ಮತ್ತೆ ಪುನಃ ಒಪ್ಪಿಸುವಂತಹ ಒಂದು ಕಾರ್ಯಕ್ರಮಗಳಿತ್ತು. ಅದು ಹೇಗೆ ಅಂತ ಕೇಳಿದರೆ, ಈಗ ಒಂದು ಮನೆಯನ್ನು ಕಟ್ಟೋದಾದರೆ ಮಣ್ಣಿನಿಂದ, ಸುಣ್ಣದಿಂದ, ಬೆಲ್ಲದಿಂದ ಅಥವಾ ಇಟ್ಟಿಗೆಗಳಿಂದ, ಅಂದರೆ ಪ್ರಕೃತಿಯಲ್ಲಿ ಏನು ವಸ್ತುಗಳು ದೊರಕ್ತವೆ ಇದನ್ನೇ ಉಪಯೋಗಿಸಿಕೊಂಡು ಮತ್ತೆ ಪುನಃ ಆ ಮನೆ ಬಿದ್ದು ಹೋದರೂ ಕೂಡ ಮತ್ತೆ ಪುನಃ ಪ್ರಕೃತಿಗೆ ಹೋಗಿ ಸೇರ್ತದೆ. ಈ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೆವು. ಆದರೆ ಈಗಿನ ಕಾಲದಲ್ಲಿ ಹಾಗೆ ಇಲ್ಲ. ಸಿಮೆಂಟ್ ಇತ್ಯಾದಿ ಆಧುನಿಕ ಏನು ನಮ್ಮ ಆವಿಷ್ಕಾರ ಇದೆ ಇದನ್ನು ಉಪಯೋಗ ಮಾಡಿಕೊಂಡು ನಾವು ಬನ ಆಗಲಿ ಅಥವಾ ಮನೆ ಆಗಲಿ ಕಟ್ತಾ ಇದ್ದೇವೆ. ವಸ್ತುತಃ ಇದು ಪ್ರಕೃತಿಗೆ ಮಾರಕವಾಗಿರುವಂಥದ್ದು. ನಾವು ಪ್ರತಿಯೊಂದು ಕಡೆಯೂ ಕೂಡ ಬನವನ್ನು ರಚನೆ ಮಾಡುವಾಗ ಅದರ ಸುತ್ತ ಮಣ್ಣು, ಹೊಯ್ಗೆ ಅಥವಾ ಕಲ್ಲು ಯಾವುದು ಮತ್ತೆ ಪುನಃ ಬಿದ್ದರೂ ಕೂಡ ಅದು ಪ್ರಕೃತಿಗೆ ಮಾರಕ ಆಗೋದಿಲ್ವೋ ಅಂತಹ ದ್ರವ್ಯಗಳನ್ನು ಉಪಯೋಗಿಸಿ ನಾಗನ ಬನವನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ನಮ್ಮ ಅಭಿಪ್ರಾಯ. ಮುಂಚಿನವರ ಆಲೋಚನೆ ಏನಿತ್ತು ಕೇಳಿದರೆ, ನಾವು ಬದುಕಬೇಕು, ಮತ್ತೊಬ್ಬರಿಗೂ ಬದುಕಲಿಕ್ಕೆ ಬಿಡಬೇಕು ಅಂತ. ಆದ್ದರಿಂದ ಇದೊಂದು ದೊಡ್ಡ ಒಂದು ಆಲೋಚನೆ ಅವರದ್ದು. ಆದ್ದರಿಂದ ಮುಂಚಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ಪ್ರಕೃತಿಗೆ ಮಾರಕ ಆಗದಂತೆ ಇಂತಹ ಬನಗಳನ್ನು ರಚನೆ ಮಾಡೋದು ಅಂತ ಇಲ್ಲ, ಬನಗಳು ತನ್ನಿಂದ ತಾವೇ ರಚನೆ ಆದದ್ದಲ್ಲಿ ಹೋಗಿ ಅಲ್ಲಿ ನಾಗನ ಕಲ್ಲುಗಳನ್ನು, ವಿಗ್ರಹಗಳನ್ನು ಇಟ್ಟು ಅದನ್ನು ಆರಾಧನೆ ಮಾಡಿ ತನ್ಮೂಲಕ ಭಗವಂತನನ್ನು ಕಾಣ್ತಾ ಇದ್ರು. ಇಲ್ಲಿ ಪ್ರಕೃತಿಗೂ ತೊಂದರೆ ಇಲ್ಲ, ನಮ್ಮ ಆರಾಧನೆಗೂ ತೊಂದರೆ ಇಲ್ಲ, ಭಾವನೆಗೂ ತೊಂದರೆ ಇಲ್ಲ, ಭಕ್ತಿಗೂ ಅಡ್ಡಿ ಇಲ್ಲ. ಈ ರೀತಿಯಾಗಿ ಯಾವುದೇ ವಿಷಯದಲ್ಲಿ ತೊಂದರೆ ಆಗದಂತೆ ಹಿಂದಿನವರು ತುಂಬ ಕಾಳಜಿ ವಹಿಸಿ ಇಂತಹ ಬನಗಳನ್ನು ಆರಾಧನೆಗೋಸ್ಕರ ಮೀಸಲಾಗಿ ಇಡ್ತಾ ಇದ್ರು.